ಸೀಕ್ರೆಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಏನೋ PPT ಮಾಹಿತಿ ಬರುತ್ತೆ ಬಿಡು, ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳೋಣ ಅಂತಕ್ಕಂತಹ ಮನೋಭಾವನೆಯಲ್ಲಿ ಇದ್ದಾರೆ. ಆದರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದು ಕೇವಲ 1 ವಾರ 15 ದಿನ ಮಾತ್ರ. ಆದ್ರೆ ನೀವು ಕೇಳಿದ್ದು ನೀವು ಸಾಯುವವರೆಗೂ ನೆನಪಲ್ಲಿರುತ್ತೆ. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಪರೀಕ್ಷಾ ವಿಶೇಷ KCET ಮತ್ತು UGC ನೆಟ್ ಪರೀಕ್ಷಾ ತಯಾರಿ ಕುರಿತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಪ್ರಮುಖವಾಗಿ ಬೋಧನಾ ಸಾಮರ್ಥ್ಯ ಅಂತಕ್ಕಂತಹ ವಿಷಯದಲ್ಲಿ ನಾವು ತಿಳ್ಕೊಳ್ತಾ ಇರೋದು ಇವತ್ತು ಬೋಧನೆಯ ಪ್ರಕಾರಗಳು. ಅಂದ್ರೆ ಯಾವ ವಿದ್ಯಾರ್ಥಿಗಳಿಗೆ ಯಾವ ಪ್ರಕಾರದಲ್ಲಿ ತರಗತಿಗಳನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರಮುಖವಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ತೀವಿ. ಹೆಚ್ಚು ತರ ಮಾಡಿ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಈ ಸಂಚಿಕೆ ನಿಮಗೆ ಅರ್ಥ ಆಗಬೇಕು ಅಂದ್ರೆ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಕೇಳಬೇಕು. ಸಂಪೂರ್ಣವಾಗಿ ಕೇಳಿದ್ರೆ ಸಂಪೂರ್ಣ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಹಾಗಿದ್ರೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೊದಲನೇದು ಪೆಡಗಾಲಜಿ. ಅಂದ್ರೆ ಇದು 6 ರಿಂದ 14 ವರ್ಷದ ವಿದ್ಯಾರ್ಥಿಗಳಿಗೆ ಕಲಿಸ್ತಕ್ಕಂತಹ ಪ್ರಕಾರ. 6 ರಿಂದ 14 ವರ್ಷ ಅಂದ್ರೆ ಒಂದು ಬಾಲ್ಯದ ವಯಸ್ಸು, ಯೌವನ ಅಂತಕ್ಕಂಥದ್ದು ಗಂಡು ಹೆಣ್ಣು ಮಕ್ಕಳಿಗೆ ಸರ್ವೇ ಸಾಮಾನ್ಯವಾಗಿ ಆಗುತ್ತಾನೆ ಪ್ರಾರಂಭವಾಗ್ತಾ ಇರುತ್ತೆ. ಹುಡುಗಾಟದ ವಯಸ್ಸು, ಅಲ್ಲಿ ಎಷ್ಟನ್ನ ಕಲಿಸಬೇಕು ಅಂತಕ್ಕಂಥದ್ದನ್ನ ಪ್ರಮುಖವಾಗಿ ಶಿಕ್ಷಕರು ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ಎರಡನೇದು ಆಂಡ್ರಗೋಗಿ. ಇದು ವಿಶ್ವವಿದ್ಯಾನಿಲಯದ ಮಟ್ಟದ ಕಲಿಕೆಯ ಬೋಧನೆ ಸಾಮರ್ಥ್ಯ. ಅಂದ್ರೆ ವಿಶ್ವವಿದ್ಯಾನಿಲಯ ಮಟ್ಟ, ಡಿಗ್ರಿ ಇರ್ಬೋದು, MA ಇರ್ಬೋದು. ಇಲ್ಲಿ ಉಪನ್ಯಾಸಕರು ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕಾದಂತ ವಿಷಯ ಇದು. ಅಲ್ಲಿ ಯಾವ ರೀತಿ ಬೋಧನೆಯನ್ನ ಮಾಡಬೇಕು, ಅಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ಹೇಗೆ ಮನಸ್ಸಿಡಬೇಕು ಅಂತಕ್ಕಂಥದ್ದನ್ನು ಕೂಡ ಈ ವಿಧಾನ ನಮಗೆ ಪ್ರಮುಖವಾಗಿ ಕಲಿಸ್ಕೊಡುತ್ತೆ. ಪ್ರಮುಖವಾಗಿ UGC ಮತ್ತು KCET ನಲ್ಲಿ ಈ ವಿಧಾನಗಳ ಬಗ್ಗೆ ನಿಮಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಹಾಗಾಗಿ ವಿಧಾನಗಳು ಯಾವ್ಯಾವು ಅನ್ನೋದನ್ನು ಕೂಡ ನೀವು ಪ್ರಮುಖವಾಗಿ ನೆನಪಿಟ್ಕೋಬೇಕು. ನಿಮಗೆ ಏನಾದರೂ ಗೊಂದಲ ಇತ್ತು ಅಂತಾದ್ರೆ ನೀವು ಕಾಮೆಂಟ್ ಮುಖಾಂತರ ಪ್ರಶ್ನೆಗಳನ್ನ ಕೂಡ ಕೇಳ್ಬೋದು. ಹಾಗೆ ಈ ಕಾರ್ಯಕ್ರಮ ಈ ಒಂದು ಅಧ್ಯಯನ ಮುಗಿದ ತಕ್ಷಣ ನಾನು ನಿಮಗೆ ಲೈವ್ ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ನೀವು ಕೇಳ್ಬೋದು, ನನ್ನ ಜೊತೆಗೆ ಮಾತಾಡ್ಬೋದು. ಇನ್ನು ಯೂಟ್ಯೂಬ್ಗೋಗಿ. ಇದು ಸಂಶೋಧನಾ ಮಟ್ಟದಲ್ಲಿ ಬೋಧಿಸುವ ಕಲೆ. ಅಂದರೆ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹೇಗೆ ಗೈಡ್ಗಳು ಸಲಹೆಯನ್ನ ನೀಡಬೇಕು ಅನ್ನೋದನ್ನು ಕೂಡ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕು. ಸಂಶೋಧನೆಯನ್ನ ಯಾವ ರೀತಿ ಮಾಡಬೇಕು, ಹಾಗೆ ಸಂಶೋಧನಾ ವಿಧಾನಗಳು ಈಗಾಗಲೇ ನಾನು ಕ್ಲಾಸಸ್ನ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ಹೆಚ್ಚಾಗಿ ಹೇಳೋದಕ್ಕೆ ಹೋಗಲ್ಲ. ಸಂಶೋಧನೆ ಅಂದ್ರೆ ಏನು, ಸಂಶೋಧನಾ ಮಹತ್ವ ಏನು, ಇವೆಲ್ಲವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಸ್ಪೆಷಲ್ ಸಬ್ಜೆಕ್ಟ್ ಸೋಶಿಯಾಲಜಿ ಅಂತಕ್ಕಂಥ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ನಿಮಗೆ ರಿಸರ್ಚ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ, ಅಲ್ಲಿ ನೀವು ಕೇಳ್ಬೋದು. ಇನ್ನು ಇತರೆ ಪ್ರಕಾರಗಳನ್ನು ನೋಡೋದಾದ್ರೆ ಶಿಕ್ಷಕ ಕೇಂದ್ರಿತ ವಿಧಾನ. ಅಂದ್ರೆ ಶಿಕ್ಷಕರ ಜೊತೆಗೂಡಿ ಕಲಿತಕ್ಕಂಥದ್ದು, ಶಿಕ್ಷಕರನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಹಾಗೆ ಉಪನ್ಯಾಸಕರನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಇದು ಒಂದು ವಿಧಾನ. ಇಲ್ಲಿ ಪ್ರಮುಖವಾಗಿ ಬೋಧಕರೇ ಪ್ರಮುಖರಾಗಿರ್ತಾರೆ. ಶಿಕ್ಷಕ ಕೇಂದ್ರಿತ ಅಂದ್ರೆ
ಬೋಧಕರು ಪ್ರಮುಖವಾಗಿರ್ತಾರೆ. ಕಠಿಣವಾದ ಶಿಕ್ಷೆಯನ್ನ ನೀಡ್ತಕ್ಕಂಥದ್ದು, ಅದು ಸ್ವಲ್ಪ ವಿದ್ಯಾರ್ಥಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು, ಹಾಗೆ ಮನಸ್ಸು ಪರಿವರ್ತನೆ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ಶಿಸ್ತನ್ನ ಒಳಗೊಂಡಿರುತ್ತೆ. ಹಾಗೆ ವಿದ್ಯಾರ್ಥಿ ಸ್ವಾತಂತ್ರ್ಯ ಕಡಿಮೆ ಆಗುತ್ತೆ. ಅಂದರೆ ಶಿಕ್ಷಕ ಕೇಂದ್ರಿತ ಅಂದರೆ ಶಿಕ್ಷಕರೇ ಪ್ರಮುಖವಾಗಿ ಎಲ್ಲವನ್ನೂ ಕೂಡ ಹೇಳ್ತಾರೆ. ಅಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯವನ್ನ ಕೊಡಬೇಕಾಗುತ್ತೆ. ಯಾಕಂದ್ರೆ ಎಲ್ಲವನ್ನೂ ಕೂಡ ಬಲ್ಲವನು ಶಿಕ್ಷಕರು ಅಂತ ನಾನು ಹೇಳಲ್ಲ. ಯಾಕಂದ್ರೆ ನಮಗೆ ಗೊತ್ತಿಲ್ಲದೆ ಇರೋದು ಇರುತ್ತೆ. ಈಗ ನನಗೆ ಎಲ್ಲ ಗೊತ್ತು ಅಂತ ನಾನು ಹೇಳಲ್ಲ. ಆದರೆ ನನಗೆ ಗೊತ್ತಿರೋ ವಿಷಯವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡು ಬಂದೆ, ಅಷ್ಟನ್ನು ಮಾತ್ರ ಹೇಳ್ತೀನಿ. ಸೊ ಎಲ್ಲನೂ ಎಲ್ಲರಿಗೆ ಗೊತ್ತಿರುತ್ತೆ ಅಂತಲ್ಲ. ನಮ್ಮಲ್ಲಿ ಎಷ್ಟು ಜ್ಞಾನ ಇರುತ್ತೋ ಅಷ್ಟು ಒಳ್ಳೆಯದು. ಪುಸ್ತಕಗಳನ್ನ ಓದೋದು ಬಹಳ ಮುಖ್ಯ. ನಾವು ಆ ಪುಸ್ತಕವನ್ನು ಓದಬಾರ್ದು, ಈ ಪುಸ್ತಕವನ್ನು ಓದಬಾರ್ದು ಅಂತ ಯಾವುದೇ ರೂಲ್ಸ್ ಇಲ್ಲ. ಹಾಗಾಗಿ ನಾವು ಪುಸ್ತಕಗಳನ್ನ ಓದಿದಷ್ಟು ನಮಗೆ ಜ್ಞಾನ ಹೆಚ್ಚಾಗತ್ತೆ. ಮತ್ತೆ ಕೇವಲ ಪುಸ್ತಕ ಓದೋದಲ್ಲ, ಪ್ರಪಂಚದ ಜ್ಞಾನವನ್ನು ಕೂಡ ನಾವು ತಿಳ್ಕೋಬೇಕು. ಇನ್ನು ಮತ್ತೊಂದು ವಿಧಾನ ವಿದ್ಯಾರ್ಥಿ ಕೇಂದ್ರಿತ ಬೋಧನೆ. ಈ ವಿದ್ಯಾರ್ಥಿ ಕೇಂದ್ರಿತ ಬೋಧನೆಯಲ್ಲಿ ಉತ್ತಮ ಪರಿಸರವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು, ಹಾಗೆ ಪ್ರಮುಖವಾಗಿ ಬೋಧನೆಯ ವಿಧಾನಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ವಿದ್ಯಾರ್ಥಿಗಳು ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ಬೋಧನೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಕಲೆಯನ್ನು ವಿದ್ಯಾರ್ಥಿಗಳಲ್ಲಿ ರೂಪಿಸ್ತಕ್ಕಂಥದ್ದು ಪ್ರಮುಖವಾದ ಒಂದು ವ್ಯವಸ್ಥೆ. ಪ್ರಜಾಪ್ರಭುತ್ವ ಹಾಗೆ ಪರಿಸರಾತ್ಮಕ ಬೋಧನೆಗಳು ಕೂಡ ಪ್ರಮುಖವಾಗಿರುತ್ತೆ. ಇದು ಪರಿಣಾಮಕಾರಿ ಬೋಧನೆ ಆಗುತ್ತೆ. ವಿದ್ಯಾರ್ಥಿಗಳನ್ನು ಬಳಸ್ಕೊಂಡು ನಾವು ಮಾಹಿತಿಯನ್ನು ಕೊಡ್ತಾ ವಿದ್ಯಾರ್ಥಿಗಳಿಗೂ ಕೂಡ ಧೈರ್ಯ ತುಂಬ ಅವರು ವೇದಿಕೆ ಮೇಲೆ ನಿಂತು ಮಾತನಾಡುವಂತಕ್ಕಂತಹ ಸಾಮರ್ಥ್ಯವನ್ನ ಒದಗಿಸ್ತಕ್ಕಂಥದ್ದು ಇದು ಪ್ರಮುಖವಾದ ವ್ಯವಸ್ಥೆ. ಹಾಗಾಗಿ ತರಗತಿಗಳಲ್ಲಿ ಹೆಚ್ಚು ಚರ್ಚೆಗಳಿದ್ರೆ, ಆರೋಗ್ಯಕರ ಚರ್ಚೆಗಳಿದ್ರೆ ಅದು ತರಗತಿ ತುಂಬಾ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಕೂಡ ಪ್ರಮುಖವಾದ ಅಂಶ. ಇನ್ನು ಉಪನ್ಯಾಸ ವಿಧಾನ. ಒಬ್ಬ ವ್ಯಕ್ತಿ ನೀಡುವ ಶಾಬ್ದಿಕ ವಿವರಣೆಗೆ ಉಪನ್ಯಾಸ ಎನ್ನುವ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ವಿಷಯದ ಬಗ್ಗೆ ತನ್ನ ಜ್ಞಾನವನ್ನ ಇತರರೊಂದಿಗೆ ಹಂಚಿಕೊಳ್ಳುವ ಸನ್ನಿವೇಶವನ್ನ ನಾವು ಉಪನ್ಯಾಸ ಅಂತ ಹೇಳ್ತೇವೆ. ಅದು ಕೇವಲ ವಿದ್ಯಾರ್ಥಿಗಳ ಮುಂದೆ ನಿಂತು ಮಾತನಾಡ್ತಕ್ಕಂಥದ್ದಲ್ಲ, ಬದಲಾಗಿ ಹಲವಾರು ಸಾಮಾಜಿಕ ಜಾಲತಾಣಗಳ ಮೂಲಕ, ಟಿವಿ ಮಾಧ್ಯಮಗಳ ಮೂಲಕ ಕೂಡ ಇತ್ತೀಚೆಗೆ ಉಪನ್ಯಾಸಗಳು ನೀಡ್ತಾ ಇರ್ತಕ್ಕಂಥದ್ದನ್ನ ಪ್ರಮುಖವಾಗಿ ನಾವು ಗಮನಿಸ್ತೇವೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಯಾವುದೇ ಒಂದು ಮಾಧ್ಯಮದ ಮೂಲಕ ತನ್ನ ಜ್ಞಾನವನ್ನ ಹಂಚಿಕೊಳ್ಳುವ ಪರಿಕಲ್ಪನೆಯೇ ಉಪನ್ಯಾಸ. ಇದು ಪ್ರಮುಖವಾಗಿ ಶಿಕ್ಷಕ ಕೇಂದ್ರಿತ ವಿಧಾನವಾಗಿರುತ್ತೆ. ಇದು ಉನ್ನತ ಮಟ್ಟದ ಬೋಧನೆಗೆ ಬಹಳ ಉಪಯುಕ್ತವಾದ ವಿಧಾನ ಅಂತಾನೆ ನಾವು ಉಪನ್ಯಾಸ ವಿಧಾನವನ್ನ ಹೇಳ್ತೇವೆ. ಈಗ ಪ್ರಮುಖವಾಗಿ ಏಕ ವ್ಯಕ್ತಿ ಬೋಧನೆ ಅಂತಕ್ಕಂಥದ್ದು ಇದು ಉಪನ್ಯಾಸ ಅಂತಕ್ಕಂಥದ್ದು. ಅಂದ್ರೆ ಇಲ್ಲಿ ನಾನೇ ಮಾತಾಡ್ತಾ ಇದ್ದೀನಿ, ನನ್ನ ಜೊತೆಗೆ ಬೇರೆಯವರು ಯಾರು ಇಲ್ಲ. ಇದನ್ನ ಉಪನ್ಯಾಸ ಅಂತ ಹೇಳ್ತೇವೆ. ಅಂದ್ರೆ ನನಗೆ ತಿಳಿದ ವಿಷಯವನ್ನ ನಾನೇ ಹೇಳ್ತಾ ಇದ್ದೀನಿ, ಬದಲಾಗಿ ಬೇರೆ ಯಾರು ನನ್ನ ಈ ವಿಷಯವನ್ನ ವಿಶ್ಲೇಷಣೆ ಮಾಡ್ತಾ ಇಲ್ಲ. ಇದು ಉಪನ್ಯಾಸ ಮಾಲಿಕೆ. ಈಗ ನಾನು ಚಿಕ್ಕ ವಯಸ್ಸಿನ ಮಕ್ಕಳಿಗೆ 6ರಿಂದ 12 ವರ್ಷದ ಮಕ್ಕಳಿಗೆ ಈ ತರ ಉಪನ್ಯಾಸ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ಅವರಿನ್ನೂ ಬೆಳವಣಿಗೆ ಹೊಂದುತ್ತಿರುವ ಮಕ್ಕಳು. ಅವ್ರು ಬೆಳವಣಿಗೆ ಹೊಂದುತ್ತಿರುವ ಸಂದರ್ಭದಲ್ಲಿ ಅವ್ರದೇ ಆದ ವಿಧಾನದಲ್ಲಿ ಆಟ ಆಡ್ತಾ ಅವರಿಗೆ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ನಾವು ಉಪನ್ಯಾಸದ ರೀತಿಯಲ್ಲಿ ಪಾಠ ಓದ್ಕೊಂಡು ಹೋದ್ರೆ ಅವ್ರಿಗೆ ಖಂಡಿತವಾಗಲೂ ಅರ್ಥ ಆಗಲ್ಲ. ಇದರಿಂದ ಪ್ರಮುಖವಾಗಿ ವಿದ್ಯಾರ್ಥಿಗಳ ಆಲಿಸುವ ಕೌಶಲ್ಯ ವೃದ್ಧಿಯಾಗುತ್ತದೆ. ಇದು ಒಂದು ಸಾಂಪ್ರದಾಯಿಕ ವಿಧಾನವಾಗಿದೆ. ಅಂದರೆ ವಿದ್ಯಾರ್ಥಿಗಳು ಕೇಳುವಿಕೆಯನ್ನ ರೂಢಿಸ್ಕೋಬೇಕು. ಯಾಕಂದ್ರೆ ನಾವು ಎಲ್ಲರೂ ಕೂಡ ವಿಡಿಯೋದ ಮೇಲೆ ಅವಲಂಬಿತ ಆಗಿದ್ದೆ. ಯಾಕಂದ್ರೆ ಆಡಿಯೋ ಮೂಲಕ ಯಾರು ಕೇಳೋದಕ್ಕೆ ತಯಾರಿಲ್ಲ.
ನನ್ನ ಎಷ್ಟೋ ವಿಡಿಯೋಗಳನ್ನ ಆಡಿಯೋ ಮೂಲಕ ಇದೆ ಅಂತ ಎಲ್ಲರೂ ಕೂಡ ಕೇಳಲ್ಲ. ಯಾಕಂದ್ರೆ ಅವ್ರಿಗೆ ಮಾಹಿತಿ ಬೇಕಾಗಿಲ್ಲ. ಅವ್ರಿಗೆ ಏನಿದ್ರು PPT ಬೇಕು, ಅಲ್ಲಿ ಮಾಹಿತಿ ಕಾಣಿಸ್ತಾ ಇರಬೇಕು ಅವರಿಗೆ. ಸೊ ಅದು ಒಳ್ಳೆಯದು. ಆದರೆ ನಾವು ಆಲಿಸುವ ಗುಣವನ್ನೇ ಕೂಡ ಹೊಂದಿಲ್ಲ ಅಂದರೆ ನಾವು ತಾಳ್ಮೆಯಿಂದ ಬದುಕೋದಕ್ಕೆ ಸಾಧ್ಯವಾಗಲ್ಲ. ಈಗ ನಾವು ಒಬ್ಬರು ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ನಾವು ಆಲಿಸ್ಬೇಕು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ. ಆ ಆಲಿಸುವಂಥ ಸಾಮರ್ಥ್ಯವೇ ಇಲ್ಲ ಅಂದರೆ ಮುಂದೆ ಜೀವನ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆಲಿಸುವ ಕೌಶಲ್ಯವನ್ನು ಕೂಡ ನಾವು ಬೆಳೆಸ್ಕೋಬೇಕು. ಸೊ ಆಲಿಸುವ ಕೌಶಲ್ಯವನ್ನು ಯಾರು ಬೆಳೆಸ್ಕೊಂಡಿರ್ತಾರೋ ಅವ್ರು ಖಂಡಿತವಾಗ್ಲೂ ಯಶಸ್ವಿ ಆಗ್ತಾರೆ. ಸೊ ಹಾಗೆ ಇದೊಂದು ಸಾಂಪ್ರದಾಯಿಕ ವಿಧಾನ. ಆಗ್ಲಿಂದನೂ ಕೂಡ, ಪ್ರಾಚೀನ ಕಾಲದಿಂದನೂ ಕೂಡ ಉಪನ್ಯಾಸಗಳನ್ನು ಮಾಡ್ತಾರೆ. ವಿಶ್ವವಿದ್ಯಾನಿಲಯ ಮಟ್ಟಗಳಲ್ಲಿ ಇರಬಹುದು, ಹಲವಾರು ಒಂದು ವಿಚಾರಗೋಷ್ಠಿಗಳು ನಡೀತಕ್ಕಂಥದ್ದು. ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ನಡೆದಂಥ ಸಂದರ್ಭದಲ್ಲಿ ವಿಚಾರಗೋಷ್ಠಿಗಳನ್ನ ಮಾಡ್ತಾರೆ. ಸೊ ವಿಚಾರಗೋಷ್ಠಿಗಳಿಗೆ ಯುವ ಪೀಳಿಗೆ ಹೋಗಲ್ಲ, ಯಾಕಂದರೆ ಅವರಿಗೆ ಆಲಿಸುವ ಕೌಶಲ್ಯ ಇಲ್ಲ. ಹಾಗಾಗಿ ಇದು ಬಹಳ ಮುಖ್ಯವಾದಂತಹ ವ್ಯವಸ್ಥೆ. ಯಾಕಂದರೆ ಒಬ್ಬ ಉಪನ್ಯಾಸಕನಿಗೆ ಉಪನ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಮನಸೆಳೆತಕ್ಕಂಥ ಸಾಮರ್ಥ್ಯ ಕೂಡ ಇರಬೇಕು. ಹಾಗೆ ಆಲಿಸುವ ಕೌಶಲ್ಯ ಬೆಳಿಬೇಕು ಅಂದರೆ ಆ ವಿದ್ಯಾರ್ಥಿಗಳನ್ನ ತನ್ನ ಪಾಠದ ಕಡೆಗೆ ಸೆಳೆದುಕೊಡ್ತಕ್ಕಂತಹ ಸಾಮರ್ಥ್ಯ ಕೂಡ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ, ಹಾಗೆ ಉಪನ್ಯಾಸಕರಿಗೆ ಇರಬೇಕಾಗುತ್ತೆ. ಇನ್ನು ಇದು ಪ್ರಮುಖವಾಗಿ ಶಿಕ್ಷಕರಿಗೆ ಸರಳ ವಿಧಾನವಾಗಿದೆ. ಕಡಿಮೆ ಸಮಯದಲ್ಲಿ ಅಧಿಕ ವಿದ್ಯಾರ್ಥಿಗಳಿಗೆ ತಲುಪಿಸೋದಕ್ಕೆ ಇದು ಬಹಳ ಮುಖ್ಯವಾಗುತ್ತೆ. ಅಂದರೆ ಈ ಉಪನ್ಯಾಸ ಅಂತಕ್ಕಂಥದ್ದೇನಿದೆ, ಕಡಿಮೆ ಸಮಯದಲ್ಲಿ 1 ಗಂಟೆಯಲ್ಲಿ ಅಧಿಕ ವಿದ್ಯಾರ್ಥಿಗಳಿಗೆ 3000 ವಿದ್ಯಾರ್ಥಿಗಳನ್ನ ತಲುಪತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು ಉಪನ್ಯಾಸಕ್ಕೆ ಮಾತ್ರ. ಯಾಕಂದರೆ ಒಂದು ಉಪನ್ಯಾಸ ಮಾಲಿಕೆ ಎಷ್ಟೋ ವಿದ್ಯಾರ್ಥಿಗಳನ್ನ ಬದಲಾಯಿಸುತ್ತೆ, ಹಾಗೆ ಮನ ಪರಿವರ್ತನೆ ಕೂಡ ಮಾಡುತ್ತೆ. ಇವತ್ತು ಕೆಸೆಟ್ ತರಗತಿಗಳನ್ನ ಕೇಳ್ತಾ ಇರತಕ್ಕಂಥದ್ದು ಯಾಕಂದ್ರೆ ಏನೋ ಮಾಹಿತಿ ಕೊಡ್ತಾ ಇದ್ದಾನೆ ಅಂತಕ್ಕಂಥ ಕಾರಣಕ್ಕೆ ಸಾಕಷ್ಟು ಜನ ಇವತ್ತು ಕೇಳಿ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಈ ವಾಹಿನಿಯನ್ನ. ಯಾಕಂದ್ರೆ ಒಂದಿಷ್ಟು ಮಾಹಿತಿ ಸಿಗುತ್ತೆ, ಅದನ್ನ ನೋಟ್ ಔಟ್ ಮಾಡಿಕೊಂಡ್ರೆ ನಮಗೆ ಮುಂದೆ ಕೆಸೆಟ್ ಮತ್ತು ನೆಟ್ ಬರೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂತಹ ಪರಿವರ್ತನೆ ಇವತ್ತು ಮೂಡಿದೆ. ಸೊ ಸಾಕಷ್ಟು ನಮ್ಮ ವೀಕ್ಷಕರು ಇವತ್ತು ವೀಕ್ಷಣೆ ಮಾಡ್ತಾ ಇದ್ದಾರೆ, ಒಂದು ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಇಂತಹ ಸಾಮರ್ಥ್ಯ ಇರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ತಲುಪತಕ್ಕಂತಹ ಸಾಮರ್ಥ್ಯ ನಮ್ಮ ಸಾಮಾಜಿಕ ಜಾಲತಾಣಗಳಿಗಿದೆ. ಸೊ ಈ ಯೂಟ್ಯೂಬ್ನಲ್ಲಿ ನಾನು ಪ್ರಸಾರ ಮಾಡಿದ್ದು ಇಡೀ ಜಗತ್ತಿಗೆ ತಲುಪತಕ್ಕಂಥದ್ದು ಬಹಳ ಮುಖ್ಯ, ತಲುಪುತ್ತೆ ಕೂಡ. ಇನ್ನು ಪ್ರಮುಖವಾಗಿ ದೃಷ್ಟಿದೋಷವಿರುವ ವಿದ್ಯಾರ್ಥಿಗಳಿಗೆ ಇದು ಅನುಕೂಲವಾಗಿದೆ. ಅಂದರೆ ಯಾರಿಗೆ ಕಣ್ಣು ಕಾಣಿಸೋದಿಲ್ಲ ಅವರು ಆಲಿಸುವಿಕೆಯಿಂದ ತಮ್ಮ ಜ್ಞಾನವನ್ನ ಹೆಚ್ಚಿಸಿಕೊಳ್ತಾರೆ. ಎಷ್ಟೋ ಜನ ಇವತ್ತು ಯಶಸ್ವಿಯಾಗಿದ್ದಾರೆ. ಕೆಸೆಟ್ ಇರ್ಬೋದು, ನೆಟ್ ಇರ್ಬೋದು, ಈ ಪರೀಕ್ಷೆಯನ್ನ ಪಾಸ್ ಮಾಡ್ಕೊಂಡಿದ್ದಾರೆ. ಸೊ ಅಂತಹ ಸಾಮರ್ಥ್ಯವನ್ನ ನಾವು ಪಡ್ಕೋಬೇಕು ಅಂದರೆ ನಮ್ಮ ಯುವ ಪೀಳಿಗೆ ಆಲಿಸುವ ಕೌಶಲ್ಯವನ್ನು ಕೂಡ ರೂಢಿಸ್ಕೋಬೇಕು. ಯಾಕಂದ್ರೆ ಕೇವಲ ನೋಡೋದ್ರಿಂದ ಮಾತ್ರ ಮಾಹಿತಿ ಸಿಗಲ್ಲ, ಹೇಳೋದ್ರಿಂದನೂ ಮಾಹಿತಿ ಸಿಗುತ್ತೆ. ಈ ಸೀಕ್ರೆಟ್ ಯಾರಿಗೂ ಕೂಡ ಗೊತ್ತಿಲ್ಲ. ಯಾಕಂದ್ರೆ ಏನೋ PPT ಮಾಹಿತಿ ಬರುತ್ತೆ ಬಿಡು, ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳೋಣ ಅಂತಕ್ಕಂತಹ ಮನೋಭಾವನೆಯಲ್ಲಿ ಇದ್ದಾರೆ. ಆದರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದು ಕೇವಲ 1 ವಾರ 15 ದಿನ ಮಾತ್ರ. ಆದರೆ ನೀವು ಕೇಳಿದ್ದು ನೀವು ಸಾಯುವವರೆಗೂ ನೆನಪಲ್ಲಿರುತ್ತೆ. ಹಾಗಾಗಿ ಈ ಮಾತನ್ನ ಪ್ರಮುಖವಾಗಿ ನೆನಪಿಟ್ಕೊಳ್ಳಿ. ದೃಷ್ಟಿದೋಷ ಇರ್ತಕ್ಕಂತಹ ವಿದ್ಯಾರ್ಥಿನಿಯರು ಇವತ್ತು ಯಶಸ್ವಿ ಆಗ್ತಾ ಇದ್ದಾರೆ. ಕೆಸೆಟ್ ನೆಟ್ ಪರೀಕ್ಷೆನ ಅವರು ಕೂಡ ಬರೀತಾ ಇದ್ದಾರೆ, ಅವರು ಕೂಡ ಯಶಸ್ವಿಯಾಗಿದ್ದಾರೆ. ಇನ್ನು ಪ್ರಮುಖವಾಗಿ ಮಾತುಗಾರಿಕೆ ಕೌಶಲ್ಯ ಯಾರಿಗಿರುತ್ತೋ ಅವರು ಇದರಲ್ಲಿ ಯಶಸ್ವಿ ಆಗ್ಬೋದು. ಯಾವುದೇ ವಿಷಯದ ಬಗ್ಗೆ ಬೋಧನೆ ಮಾಡ್ತೀವಿ ಅಂದಾಗ ನಾವು ಪಾಠ ಅಂತ ಸುಮ್ಮನೆ ಓದ್ಕೊಂಡು ಹೋಗೋ ಬದಲು ಅದನ್ನ ಅರ್ಥ ಮಾಡಿಸಿ ವಿದ್ಯಾರ್ಥಿಗಳಿಗೆ ಒಂದು ಬೋಧನಾ ಸಾಮರ್ಥ್ಯವನ್ನ ನಾವು ರೂಢಿಸ್ಕೋಬೇಕು. ಪ್ರಮುಖವಾಗಿ ಯಾರು ಬೋಧನೆಯನ್ನ ಮಾಡ್ತಾರೆ ಅವರು ಬೋಧನಾ ಸಾಮರ್ಥ್ಯವನ್ನ ರೂಢಿಸ್ಕೋಬೇಕು. ಅದಕ್ಕೋಸ್ಕರನೇ ನಿಮಗೆ ಪಠ್ಯಕ್ರಮ ಇಟ್ಟಿರ್ತಕ್ಕಂಥದ್ದು ಕೆಸೆಟ್ ಮತ್ತು ನೆಟ್ ಪರೀಕ್ಷೆಯಲ್ಲಿ ಮೊದಲ ಪತ್ರಿಕೆಯಲ್ಲಿ ಇಂತಹ ವಿಷಯಗಳನ್ನ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಶಿಕ್ಷಕರಾಗುವವರು, ಉಪನ್ಯಾಸಕರಾಗುವವರು
ಇದನ್ನೆಲ್ಲ ರೂಢಿಸ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ, ಕೇವಲ ಪರೀಕ್ಷೆಯನ್ನ ಪಾಸ್ ಮಾಡಬೇಕು ಅನ್ನೋಂಥ ಉದ್ದೇಶ ಅಲ್ಲ, ಬದಲಾಗಿ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ಪ್ರಮುಖ ಉದ್ದೇಶ. ಈ ಉಪನ್ಯಾಸ ಮಾಲಿಕೆಯಿಂದ ಪ್ರಮುಖವಾಗಿ ವಿದ್ಯಾರ್ಥಿಗಳಲ್ಲಿ ಆಲೋಚನಾ ಕೌಶಲ್ಯ ಬೆಳೆಯುತ್ತೆ. ಕೇವಲ ನೋಡೋದ್ರಿಂದ ಏನೋ ಒಂದು ಮಾಹಿತಿ ಸಿಗುತ್ತೆ ಬಿಡು, ಚಿತ್ರ ನೋಡದೆ ಬಿಡು ಅಂತಕ್ಕಂತಹ ಒಂದು ಆಲೋಚನೆ ಇರ್ತಾರೆ. ಅದ್ರ ಕೇಳಿದ್ರೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಓ ಸರಿ, ಹಿಂಗೆ ಹೇಳಿದ್ರಲ್ವಾ, ಈ ಥರ ಅಂದ್ರೆ ಏನು, ಅವ್ರನ್ನ ಫೋನ್ ಮಾಡಿ ನಾವು ಕೇಳ್ಬೋದಲ್ವಾ ಅನ್ನುವಂತಹ ಸಾಮರ್ಥ್ಯ ಮೂಡುತ್ತೆ. ಇನ್ನು ಪ್ರಾತ್ಯಕ್ಷಿಕ ವಿಧಾನ. ಈ ಪ್ರಾತ್ಯಕ್ಷಿಕ ವಿಧಾನ ಅಂತಕ್ಕಂಥದ್ದೇನಿದೆ, ಇದು ದೋಷಗಳನ್ನ, ನಾವೇನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಉಪನ್ಯಾಸದಲ್ಲಿ ಅನುಕೂಲ ಮಾಡುತ್ತೆ. ನಾವು ಕ್ರಿಯೆಯನ್ನು ತೋರಿಸ್ತೀವಿ ವಿದ್ಯಾರ್ಥಿಗಳಿಗೆ, ಪ್ರಾಜೆಕ್ಟರ್ ಮೂಲಕ ಇರ್ಬೋದು ಅಥವಾ ಗಣಕಯಂತ್ರದ ಮೂಲಕ ನಾವು ಅದನ್ನು ತೋರಿಸಿ ಅವರಿಗೆ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ತೋರಿಸೋದು ಮಾತ್ರ ಅಲ್ಲ, ಅದನ್ನು ವಿವರಣೆ ಕೂಡ ಮಾಡಬೇಕು. ಕೆಲವರು ಸುಮ್ಮನೆ ಮಾಹಿತಿಯನ್ನು ತೋರಿಸ್ತಾರೆ, ಏನೋ ಒಂದು ಹಾಡಾಡ್ತಾರೆ, ಸೊ ಅದರಿಂದೇನು ಪ್ರಯೋಜನ ಆಗಲ್ಲ. ಬದಲಾಗಿ ಅದ್ರ ಬಗ್ಗೆ ಒಂದೊಂದು ಪ್ಯಾರದ ಬಗ್ಗೆಯೂ ಕೂಡ ನಾವು ಅರ್ಥ ವಿವರಣೆಯನ್ನು ನೀಡಿದ್ರೆ ತುಂಬ ಅರ್ಥಗರ್ಭಿತ ಉಪನ್ಯಾಸ ಮಾಲಿಕೆ ಆಗುತ್ತೆ. ಏನೋ ಒಂದು ಓದಿಕೊಂಡು ಹೋದ್ರೆ ಅದರಿಂದ ಏನು ಪ್ರಯೋಜನ ಆಗಲ್ಲ. ಪ್ರಮುಖವಾಗಿ ಈ ವಿಧಾನ ವಿದ್ಯಾರ್ಥಿಗಳಿಗೆ ಸ್ಪಷ್ಟೀಕರಣವನ್ನು ಕೊಡುತ್ತೆ ಈ ವಿಷಯದ ಬಗ್ಗೆ. ಈಗ ನೀವು ಒಂದು ವಿಷಯದ ಬಗ್ಗೆ ಬೋಧನೆ ಮಾಡ್ತಾ ಇದ್ದೀರಿ ಅಂದರೆ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ತೋರಿಸೋದು, ಹಾಗೆ ಅಲ್ಲಿರ್ತಕ್ಕಂತಹ ಮಾಹಿತಿಯ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಪ್ರಮುಖವಾದಂತಹ ವಿಧಾನ. ಈಗ ಸಾಮಾಜಿಕ ಜಾಲತಾಣಗಳು ಎಲ್ಲ ಬಂದಿರೋದ್ರಿಂದ ತುಂಬ ವ್ಯವಸ್ಥಿತವಾಗಿ ನಾವು ಉಪನ್ಯಾಸವನ್ನು ಮಾಡ್ಬೋದು. ಯಾಕಂದರೆ ನಮಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ಅದನ್ನು ತಿಳ್ಕೊಬೋದು. ಹಾಗೆ ಮೊಬೈಲಿಂದ ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ಅದನ್ನು ನಾವು ಹೇಗೆ ಬಳಕೆ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯವಾದಂತಹ ವಿಷಯ. ಈ ವಿಧಾನ ಪ್ರಮುಖವಾಗಿ ವಿಜ್ಞಾನ, ಕ್ರಾಫ್ಟ್, ಕೃಷಿ ಈ ವಿಷಯಗಳನ್ನ ಬೋಧನೆ ಮಾಡೋದಕ್ಕೆ ಬಹಳ ಅನುಕೂಲ. ಇನ್ನು ವಿಜ್ಞಾನದಲ್ಲಿ ಎಲ್ಲವನ್ನು ಕೂಡ ಪ್ರಯೋಗಾಲಯಗಳ ಮೂಲಕ ತೋರಿಸಲೇಬೇಕಾಗುತ್ತೆ. ಕ್ರಾಫ್ಟ್ ಅಲ್ಲೂ ಕೂಡ ಪ್ರಮುಖವಾಗಿ ಎಲ್ಲವನ್ನು ಕೂಡ ತೋರಿಸ್ಬೇಕು, ಪ್ರತ್ಯಕ್ಷವಾಗಿ ತೋರಿಸ್ಬೇಕಾಗುತ್ತೆ. ತೋರಿಸಿ ನಾವು ಅರ್ಥ ಮಾಡಿಸೋದು ಬಹಳ ಮುಖ್ಯವಾಗುತ್ತೆ. ಇನ್ನು ಯಾವುದರಲ್ಲಿ ಥಿಯರಿ ಮಾಡಬೇಕು, ಯಾವುದರಲ್ಲಿ ಪ್ರಾಕ್ಟಿಕಲ್ ಮಾಡಬೇಕು, ಯಾವುದರಲ್ಲಿ ಪ್ರಾತ್ಯಕ್ಷಿಕೆ ಮಾಡಬೇಕು ಅನ್ನೋದು ಕೂಡ ಪ್ರತಿ ಉಪನ್ಯಾಸಕರಿಗೆ ಗೊತ್ತಿರಬೇಕು. ಅದು ಗೊತ್ತಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಕೂಡ ಪ್ರಮುಖವಾಗಿ ಗಮನಹರಿಸಬೇಕು. ಇನ್ನು ಈ ವಿಧಾನ ಎಲ್ಲ ವಯೋಮಾನದ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿದೆ. ಪ್ರಮುಖವಾಗಿ ವೈಜ್ಞಾನಿಕ ಆಲೋಚನೆಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುತ್ತೆ. ಇದನ್ನು ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ವೈಜ್ಞಾನಿಕವಾಗಿ ಯೋಚನೆ ಮಾಡಲಿಲ್ಲ ಅಂದರೆ ಅವನಿಗೇನು ಕೂಡ ತಿಳಿಯೋದಕ್ಕೆ ಸಾಧ್ಯವಾಗಲ್ಲ. ಎಲ್ಲ ವಯಸ್ಸಿನ ವಿದ್ಯಾರ್ಥಿಗಳಿಗೂ ಕೂಡ ಇದು ಒಂದು ಪ್ರಾತ್ಯಕ್ಷಿಕ ವಿಧಾನ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ವ್ಯವಸ್ಥೆ. ಇನ್ನು ಸಣ್ಣ ವಯಸ್ಸಿನ ಮಕ್ಕಳಿಗೆ ಎಲ್ಲವನ್ನು ಕೂಡ ಚಿತ್ರದ ಮೂಲಕ ನಲಿಕಲಿ ವ್ಯವಸ್ಥೆ ರೂಪುಗೊಂಡಿತ್ತು. ಸೊ ನಲಿಕಲಿ ವ್ಯವಸ್ಥೆಯಲ್ಲಿ ಶಿಕ್ಷಕರು ಎಲ್ಲವನ್ನೂ ಕೂಡ ತೋರಿಸುವುದರ ಮೂಲಕ, ಚಿತ್ರದ ಮೂಲಕ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸ್ತಕ್ಕಂತಹ ವ್ಯವಸ್ಥೆ ಇರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಅನುಗಮನ ಪದ್ಧತಿ, ಇದನ್ನು ಪ್ರಮುಖವಾಗಿ ರೋಜನ್ ಫ್ರಾನ್ಸಿಸ್ ಬೇಕನ್ ಅಂತಕ್ಕಂಥವರು ಪ್ರತಿಪಾದನೆ ಮಾಡಿದ್ದಾರೆ. ಈ ವಿಧಾನ ಅನುಗಮನ ಪದ್ಧತಿ ಅಂತಕ್ಕಂತಹ ವಿಧಾನ ಏನಿದೆ ಇದನ್ನ ಇವರು ಪ್ರತಿಪಾದನೆ ಮಾಡಿದ್ದಾರೆ. ಇದನ್ನು ಪ್ರಮುಖವಾಗಿ ನೆನಪಿಟ್ಕೊಳ್ಳಿ. ಯಾಕಂದರೆ ಇದರ ಮೇಲೆ ಕೆಸೆಟ್ನಲ್ಲಿ ಮತ್ತು ನೆಟ್ನಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಿದೆ. ಇದು ಪ್ರಮುಖವಾಗಿ ಉದಾಹರಣೆಗಳ ಮೂಲಕ ನಿಯಮವನ್ನು ಪ್ರಸ್ತುತಪಡಿಸುವ ವಿಧಾನವಾಗಿದೆ. ಅಂದರೆ ನಾವು ವಾಸ್ತವ ಉದಾಹರಣೆಗಳನ್ನು ಕೊಟ್ಕೊಂಡು ಪಠ್ಯವನ್ನು ಅರ್ಥ ಮಾಡಿಸ್ತಕ್ಕಂತಹ ಸಾಮರ್ಥ್ಯವನ್ನು ಈ ಒಂದು ವ್ಯವಸ್ಥೆ ಹೊಂದಿರತಕ್ಕಂಥದ್ದನ್ನು ಪ್ರಮುಖವಾಗಿ ನಾವು ಗಮನಿಸ್ತೇವೆ. ಇದನ್ನು ಪ್ರಮುಖವಾಗಿ ಎಕ್ಸಾಂಪಲ್ ರೋಲ್ ಅನ್ನುವಂತಹ ವಿಧಾನದಿಂದ ಕರೀತೇವೆ. ಅಂದರೆ ಇದು ವಿಧಾನದಿಂದ ನಿಯಮದ ಕಡೆಗೆ ಸಾಗುತ್ತೆ. ಅಂದರೆ
ಒಂದು ನಿಯಮಬದ್ಧ ಉದಾಹರಣೆ ಕೊಡಬೇಕು. ಯಾವುದ್ಯಾವುದೋ ಉದಾಹರಣೆಯನ್ನು ನಾವು ಕೊಡೋಕೆ ಬರಲ್ಲ. ತರಗತಿಯಲ್ಲಿ ಹೇಗೆ ಮಾತಾಡಬೇಕು, ಹಾಗೆ ಹೇಗೆ ಒಬ್ಬ ಉಪನ್ಯಾಸಕರು, ಒಬ್ಬ ಶಿಕ್ಷಕರು ಹೇಗೆ ವರ್ತಿಸಬೇಕು ಅನ್ನೋದನ್ನ ಪ್ರಮುಖವಾಗಿ ಅರ್ಥ ಮಾಡ್ಕೋ. ಕೆಲವೊಂದು ಗಂಭೀರ ವಿಚಾರಗಳಿರುತ್ತೆ, ಅವುಗಳ ಬಗ್ಗೆ ಮಾತನಾಡುವಾಗ ಎಚ್ಚರಿಕೆ ವಹಿಸಬೇಕು. ಹಾಗೂ ಒಂದು ಭದ್ರತಾ ಸಂಬಂಧಿ ವಿಷಯಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರನ್ನ ಹೀಯಾಳಿಸ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಮಾಡುವ ಹಾಗಿಲ್ಲ. ಇದು ಪ್ರಮುಖವಾಗಿ ಕಲಿಕಾಕಾರರಲ್ಲಿ ಸಹಸಂಬಂಧ ಹಾಗೂ ಸಮನ್ವಯಕರಿಸ್ತಕ್ಕಂಥದ್ದು. ಯಾವುದೇ ಒಬ್ಬ ಕಲಿಕಾರ್ಥಿ ಉದಾಹರಣೆಯನ್ನ ಕೊಟ್ಟಾಗ ವಾಸ್ತವ ಸ್ಥಿತಿಗೆ ಬರ್ತಾರೆ. ಅವ್ರು ಯಾವುದೋ ಒಂದು ಆಲೋಚನೆಗಳಿರ್ತಾರೆ. ಈ ಉದಾಹರಣೆಗಳನ್ನ ಕೊಡೋದ್ರ ಮೂಲಕ ಅವರನ್ನ ಗಮನ ಸೆಳೀತಕ್ಕಂಥದ್ದು. ಅವ್ರು ಹೇಗೆ ವರ್ತನೆಗಳು ಹೇಗಿರುತ್ತೆ, ಅವರು ಹೇಗೆ ವರ್ತಿಸ್ತಾರೆ, ಅವರ ಆಧಾರದ ಮೇಲೆ ಉದಾಹರಣೆಗಳನ್ನು ಕೊಡ್ತಾ ತರಗತಿಯನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ನಿಜಕ್ಕೂ ಕೂಡ ಯಶಸ್ವಿ ಆಗ್ತದೆ. ಈ ವಿಧಾನವು ದೀರ್ಘ ವಿವರಣೆಯನ್ನು ಹೊಂದಿರುವುದರಿಂದ ಹೆಚ್ಚು ಸಮಯ ಕೂಡ ತೆಗೆದುಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನು ಭಾಗಗಳ ಮೂಲಕ ಮಾಡಬೇಕು. ಈಗ ನಾವು ಮೊದಲ ಅಧ್ಯಯನ 3-4 ಭಾಗಗಳನ್ನಾಗಿ ಮಾಡಬೇಕಾಗುತ್ತೆ. ಯಾಕಂದರೆ ಎಲ್ಲವನ್ನೂ ಕೂಡ ಒಂದೇ ಬಾರಿ ನಾವು ಹೇಳೋಕ್ಕಾಗಲ್ಲ. ಹಾಗಾಗಿ ಭಾಗಗಳ ಮೂಲಕ ನಾವು ಅರ್ಥ ಮಾಡಿಸ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಈ ವಿಧಾನವನ್ನು ಪ್ರಮುಖವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಬಳಸ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಹಾಗೆ ಇದನ್ನು ಸಂಶೋಧನಾತ್ಮಕ ವಿಧಾನ ಅಂತ ಕೂಡ ಕರಿತೇವೆ. ಯಾಕಂದರೆ ಎಲ್ಲವನ್ನೂ ಕೂಡ ವಿಷಯವನ್ನು ಹುಡುಕಿ ವಿವರವಾಗಿ ವಿಶ್ಲೇಷಿಸ್ತಕ್ಕಂಥ ಪ್ರಯತ್ನವನ್ನು ಪ್ರಮುಖವಾಗಿ ಮಾಡ್ತೇವೆ. ಈ ವಿಧಾನವು ಪ್ರಮುಖವಾಗಿ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾ ಕೌಶಲ್ಯವನ್ನು ಬೆಳೆಸುತ್ತದೆ ಹಾಗೂ ನೂತನ ನಿಯಮಗಳಿಗೆ ಇದು ಬಹಳ ಪ್ರಯೋಜನಕಾರಿಯಾಗಿದೆ. ಅಂದರೆ ವಿದ್ಯಾರ್ಥಿಗಳು ವಿಮರ್ಶೆ ಮಾಡ್ತಕ್ಕಂಥದ್ದು, ಯಾವುದೇ ಒಂದು ವಿಷಯವನ್ನು ಇದ್ದಾಗೆ ಒಪ್ಕೊಳ್ಳೋದಲ್ಲ, ಬದಲಾಗಿ ಅದರ ಬಗ್ಗೆ ವಾದ ವಿವಾದಗಳನ್ನು ಮಾಡ್ತಾ ಹೊಸ ಅಂಶಗಳನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಪ್ರತಿ ವಿದ್ಯಾರ್ಥಿಗಳು ಮಾಡಬೇಕಾಗತ್ತೆ. ಇನ್ನು ನೂತನ ನಿಯಮಗಳು ಅಂದರೆ ಹೊಸ ನಿಯಮಗಳು ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಆ ಬದಲಾದಂತಹ ವ್ಯವಸ್ಥೆಗಳನ್ನು ಪ್ರಮುಖವಾಗಿ ಅಳವಡಿಸ್ಕೋಬೇಕು. ಕೆಳಗಡೆ ಇನ್ನಷ್ಟು ನಿಯಮಗಳಿದೆ. ಆ ನಿಯಮಗಳನ್ನು, ಪದ್ಧತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇದುವರೆಗೂ ಈ ಕಾರ್ಯಕ್ರಮವನ್ನು ಆಲಿಸಿದಂತಹ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. ಇನ್ನಷ್ಟು ಪ್ರಕಾರಗಳಿದೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮುಖಾಂತರ ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.